ನಮಸ್ತೆ ಕಲಾಭಿಮಾನಿಗಳಿಗೆ, ನಡೆದ ಡಾಕ್ಟರ್ ವಿಷ್ಣುಜಿ ಅಭಿಮಾನಿಗಳಿಗೆ. ಇವತ್ತು ಮೇರುನಟ ಡಾಕ್ಟರ್ ವಿಷ್ಣುವರ್ಧನ್ರವರ ಸಮಾಧಿ ಧ್ವಂಸ ಆಗಿ ಪುಣ್ಯಭೂಮಿನಲ್ಲಿ 1 ವರ್ಷ ಆಯಿತು. ಅರಣ್ಯ ಇಲಾಖೆ ಆಗಲಿ, ಕಂದಾಯ ಇಲಾಖೆ ಆಗಲಿ, ಸಮಾಧಿ ಆಗೋದು ಒಂದು ತಿಂಗಳ ನಂತರ ಎಲ್ಲ ಮಾಧ್ಯಮಗಳಲ್ಲೂ ಅಭಿಮಾನ್ ಸ್ಟುಡಿಯೋ, ಅರಣ್ಯ ಇಲಾಖೆ ಹೊಸಕ್ಕೆ ಅಂತ ತುಂಬ ಮಾಧ್ಯಮದಲ್ಲಿ ತುಂಬ ಚರ್ಚೆ ಆಯಿತು. ಮತ್ತು ಅದ್ರ ಬಗ್ಗೆ ದೊಡ್ಡ ಇದಾಯಿತು. ನಾವು ಧ್ವಂಸವಿಂದನೂ ಇಲ್ಲಿವರೆಗೂ ಜಿಲ್ಲಾಧಿಕಾರಿಗಳಿಗೆ 3 ಜನ ಜಿಲ್ಲಾಧಿಕಾರಿಗಳು ಚೇಂಜ್ ಆದರು. ಸಿ ಎಮ್ಗಳು ಇಬ್ಬರು, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್. ಅರಣ್ಯ ಸಚಿವರು ಇಬ್ಬರು ಚೇಂಜ್ ಆದರು. ಎಲ್ಲ ಇಲಾಖೆಗೂ ಮನವಿ ಕೊಟ್ಟಿದ್ವಿ. ನಾವು ಸುಮಾರು ಒಂದು 25ಕ್ಕೂ ಹೆಚ್ಚು ಮನವಿಗಳು ಕೊಟ್ಟಿದ್ವಿ. ಆಗಸ್ಟ್ವರೆಗೂ ಟೈಮ್ ತೊಗೊಂಡಿದ್ರು. ಇಲ್ಲಿವರೆಗೂ 10 ಎಕರೆ ಸಂಬಂಧಪಟ್ಟಂತೆ 2003ರಲ್ಲಿ ಏನು ಅದನ್ನು ಮಾರ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಅಭಿವೃದ್ಧಿಪಡಿಸಿರಲಿಲ್ಲ ಸ್ಟುಡಿಯೋನ, ಅದರದ್ದು ಒಂದು ವರದಿ ಮಾತ್ರ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು. ಅದು ವರದಿ ಬಿಟ್ಟರೆ ಇನ್ನೊಂದು 2021ರಲ್ಲಿ 1 ಎಕರೆ ಜಾಗನ ಪವಾನಿ ಡೆವಲಪರ್ಸ್ BK ರಾಘವೇಂದ್ರ ಅವ್ರಿಗೆ BBMPನಲ್ಲಿ ಒಂದು ಇಂಡಸ್ಟ್ರಿಯಲ್ ಅದನ್ನು ಮಾಡೋಕ್ಕೋಸ್ಕರ ಅದನ್ನು ಸೇಲ್ ಅಗ್ರಿಮೆಂಟ್ ಮಾಡಿದ್ದಾರೆ, ಇಂಡಸ್ಟ್ರಿಯಲ್ ಪರ್ಪಸ್ಗೆ ಅಂದ್ಬಿಟ್ಟು. ಅದು ಹೆಂಗೆ ಮಾಡಿದ್ರೋ ಏನು ಮಾಡಿದ್ರೋ ಗೊತ್ತಿಲ್ಲ. ಅದ್ರ ಬಗ್ಗೆ ಇಲ್ಲಿವರೆಗೂ ನಾನು 6 ತಿಂಗಳಿಂದ ನಾನೇ ಡಾಕ್ಯುಮೆಂಟ್ಸ್ನ ತೆಗೆಸಿ ಅವ್ರ ಕಂದಾಯ ಇಲಾಖೆ ಎಲ್ಲಿ ಅವರು ರಿಜಿಸ್ಟರ್ ಮಾಡಿಸಿದ್ರು ನಾನೇ ಸರ್ಕಾರಕ್ಕೆ ಕೊಟ್ಟಿದ್ದೀನಿ. ಅದು ಇಲ್ಲಿವರೆಗೂ ಅದ್ರ ಬಗ್ಗೆ ತನಿಖೆ ಮಾಡಲಿಲ್ಲ. ಆ 1 ಎಕರೆದ ಬಗ್ಗೆ ಅದು ವರದಿ ಕೊಟ್ಟಿಲ್ಲ. ಇನ್ನು ಆಗಸ್ಟ್ ಮುಗೀತು, ನಾವು ಇವಾಗ. ಹಾಗಾಗಿ ಈಗ ಈ ತಿಂಗಳಿನಲ್ಲಿ ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ ಅಧಿಕಾರಿಗಳು ಕೆಲಸ ಮಾಡೋದಕ್ಕೆ. ಆದರೂ ಅವ್ರ ಟೈಮ್ನು ಯಾವುದೋ ಇಲ್ಲಿವರೆಗೂ ಒಂದು ಕೆಲಸನೂ ಆಗಿಲ್ಲ. ರಾಜ್ಯ SIT ಒಂದು ಮೀಟಿಂಗ್ ಆಗಲಿ ಇಲ್ಲಿವರೆಗೂ ಯಾವುದೂ ಆಗಿಲ್ಲ. ಹಾಗಾಗಿ ನಾವು ಸರ್ಕಾರದ ಕಣ್ಣು ತೆರೆಸಲು ಮತ್ತು ಅಧಿಕಾರಿಗಳ ಕಣ್ಣು ತೆರೆಸಲು ಇದ್ರ ಬಗ್ಗೆ ಹೈಕೋರ್ಟ್ಗೆ WP 27050 2025 ಏನು KVET ಅವರು ನಾವು KVET ಹಾಕಿರ್ತೀವಿ, ಅದರಲ್ಲಿ ಅವರು ಅರಣ್ಯ ಇಲಾಖೆನ ಇದು ಮಾಡಿ ಯಾವುದೇ ಕ್ರಮ ತಗೋಬಾರ್ದು ಅಂತ ಕೇಳ್ಕೊಂಡಿರ್ತಾರೆ. ಅವ್ರು 1000 ಕೇಳ್ತಾರೆ. ಅದರ ಅಧಿಕಾರಿಗಳು ಯಾಕೆ ಅರಣ್ಯ ಇಲಾಖೆ ಯಾಕೆ ವರದಿ ಕೊಟ್ಟಿಲ್ಲ? 3 ಆದೇಶ ಉಲ್ಲಂಘನೆ ಮಾಡಿದ್ದಾರೆ, ಇಲ್ಲಿವರೆಗೂ ವರದಿ ಕೊಟ್ಟಿಲ್ಲ ಕೋರ್ಟ್ಗೆ. 10 ಎಕರೆದೇ ಆಗಲಿ 1 ಎಕರೆದೇ ಆಗಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಧ್ವಂಸ ಮಾಡಿದ್ದಾನೆ. ಆ ಸಮಾಧಿ ಧ್ವಂಸ ಆದ ಜಾಗನೇ ಅವನು 1 ಎಕರೆ ಮಾರ್ಕೊಂಡಿರೋದು. ಬಾಲಣ್ಣವ್ರ ಸಮಾಧಿ, ನಮ್ಮ ವಿಷ್ಣುಪ್ಪಾಜಿ ಸಮಾಧಿ ಸೇರಿಸಿ ಅದು ಒಟ್ಟಿಗೆ ಬರುತ್ತೆ. ಆ ಸೆಂಟ್ರಿ ಜಾಗದಲ್ಲಿ ಜಾಗನ ಮಾರಿದ್ದಾರೆ ಆ ಬಿಲ್ಡರ್ಗೆ. ಇಲ್ಲಿವರೆಗೂ ಒಂದು ತನಿಖೆ ಮಾಡಲಿಲ್ಲ. ತುಂಬ ವಿಳಂಬ ಮಾಡ್ತಾಯಿದ್ದಾರೆ ಬೆಂಗಳೂರು ದಕ್ಷಿಣ ತಾಲೂಕು ಅಧಿಕಾರಿಗಳು ಮತ್ತು ಬೆಂಗಳೂರು ನಗರ ಜಿಲ್ಲಾಡಳಿತ. ಈಗ ಶ್ರೀಯುತ ಜಿಲ್ಲಾಧಿಕಾರಿಗಳು ಹೊಸ್ತಾ ಬಂದಿದ್ದಾರೆ. ಅವರು ಆಮೇಲೆ ಭರವಸೆ ಇದೆ, ಬಟ್ ಭರವಸೆ ಇರಲಿ ನಾವು. ಮತ್ತು ಅಲ್ಲಿ ಫಾರೆಸ್ಟ್ ಅವರು ಹೊಸಬರು, ಅವ್ರ ಮೇಲೂ ಭರವಸೆ ಇದೆ. ನಾವೆಲ್ಲ ಕೊಟ್ಟಿದ್ವಿ. ಇನ್ಸ್ಪೆಕ್ಟರ್ ಕೊಟ್ಟಿದ್ದೆ, ಅವ್ರು 7 ತಿಂಗಳು ಯಾವ ಕೆಲಸನೂ ಮಾಡಿಲ್ಲ. ಮೊನ್ನೆ ಈಗ ನೂತನ ಅರಣ್ಯ ಸಚಿವರು ರಾಮಲಿಂಗಾರೆಡ್ಡಿ ಬಂದಿದ್ದರು, ಅವರಿಗೆ ಮನವಿ ಕೊಟ್ಟಿದ್ವಿ 22ನೇ ತಾರೀಕು ರಾಮಲಿಂಗಾರೆಡ್ಡಿ ಅವ್ರಿಗೆ. ಅವ್ರಿಗೂ 10 ಎಕರೆದು ವರದಿ ಕೊಟ್ಟಿದ್ದೀವಿ ಮತ್ತು 1 ಎಕರೆದು ಕೊಟ್ಟಿದ್ದೀವಿ. ಡಾಕ್ಟರ್ ವಿಶ್ವ ಸಮಾಧಿ ಧ್ವಂಸದ ಬಗ್ಗೆನೂ ಕೊಟ್ಟಿದ್ದೀವಿ. ಅವರು ಈ ಸೆಷನ್ ಮುಗಿಲಿ, ನಾನು ಒಂದು ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದಾರೆ. ಕರೀಲಿ. ಮತ್ತು ಇದೆಲ್ಲವೂ ನಾವು ಆಗಸ್ಟ್ ತಿಂಗಳು ಮುಗಿದಿದ್ದರಿಂದ ನಾವು ಒಂದು ಹೋರಾಟಕ್ಕೆ, ಈ ಪುಣ್ಯಭೂಮಿ ಹೋರಾಟ ನಾವು ಅಧಿಕಾರಿಗಳ ಏನು ನೋಡ್ಕೊಂಡು ನಾವು ತೀರ್ಮಾನ ಮಾಡೋದ್ರಿಂದ ಆಗಸ್ಟ್ ತಿಂಗಳ ಟೈಮ್ ತೊಗೊಂಡಿದ್ದು ಅಧಿಕಾರಿಗಳು ತೊಗೊಂಡಿದ್ರು. ಹಾಗಾಗಿ ನಾವು ಪೊಲೀಸ್ ಇಲಾಖೆಯಿಂದ ಸೆಪ್ಟೆಂಬರ್ 18ಕ್ಕೆ ಫ್ರೀಡಮ್ ಪಾರ್ಕಲ್ಲಿ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ನಾವು 3 ದಿವಸ ಕೇಳಿದ್ವಿ. 3 ದಿವಸ ಕೊಟ್ಟಿಲ್ಲ ಪೊಲೀಸ್ ಇಲಾಖೆ. 1 ದಿವಸ ಮಾತ್ರ ಕೊಟ್ಟಿದ್ದಾರೆ, ಬೆಳಗ್ಗೆ 9ರಿಂದ ಸಾಯಂಕಾಲ 5ರವರೆಗೆ. ನೋಡ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅಭಿಮಾನಿಗಳು, ಅಧಿಕಾರಿಗಳು ಈಗ ಸ್ಪಂದಿಸಿ ಕೆಲಸ ಮಾಡೋಕ್ಕೆ ಹೊರಟಿದ್ದಾರೆ. ಅದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಹಾಗಾಗಿ ನಾವು ನಮ್ಮ ವಿಷ್ಣು ಅಭಿಮಾನಿಗಳಿಂದ ಒಂದು ದೊಡ್ಡದಾಗಿ ಫ್ರೀಡಮ್ ಪಾರ್ಕಲ್ಲಿ ಒಂದು ಹೋರಾಟ ಮಾಡಬೇಕಾಗಿ ಬಂದಿದ್ದೆ.
ಎಲ್ಲ ಸಂಘಟನೆಗಳು ಸೇರಿಕೊಂಡು ಇವತ್ತು ನಮಗೆ ತುಂಬ ಹಿರಿಯ ಅಭಿಮಾನಿಗಳು ಬಂದಿದ್ದಾರೆ. MGR ಮಣಿ ಅಣ್ಣ ಮತ್ತು ನಮ್ಮ ವಿಷ್ಣು ಸೇನಾ ಸಮಿತಿ ಸರ್ವಣ್ಣ ಇರ್ಬೋದು, ಮತ್ತು ಹಿತೈಷಿ ಅಭಿಮಾನಿಸಿಕೊಂಡ ನಮ್ಮ ಲೋಕೇಶ್ ಗೌಡ್ರು ಇರ್ಬೋದು, ಕ್ರಾಂತಿರಾಜು, ಕನ್ನಡ ಪರ ಸಂಘಟನೆಗಳು ಮತ್ತು ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳು ಒಳಗೊಂಡಂತೆ ಇದು ತುಂಬ ಲೀಡ್ರುಗಳು ಎಲ್ಲ ಇವತ್ತು ಮುಂದೆ ಬೆಂಬಲ ಕೊಡೋಕ್ಕೆ ಎಲ್ಲ ಬಂದಿದ್ದಾರೆ. ಹೋರಾಟಕ್ಕೆ ಅವರು ಎಲ್ಲ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಸಾಮೂಹಿಕ ನಾಯಕತ್ವದಡಿಯಲ್ಲಿ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ಇನ್ನೂ ಬರೋರಿದ್ದಾರೆ, ಕೆಲವು ನಾಯಕರುಗಳು ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ಮಾತಾಡಲಿ, ಬರೋರು ಎಲ್ಲರೂ ಬರ್ಬೋದು. ಇದು ನಾಡಿನ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅಂತ್ಯ ಸಂಸ್ಕಾರ ಜಾಗನ ಉಳಿಸ್ಕೋಬೇಕಾಗಿದೆ. ಇದು ಸರ್ಕಾರ ಮನಸ್ಸು ಮಾಡಿದರೆ ವಿತ್ತಿನ 2 ತಿಂಗಳಲ್ಲಿ ವಶಪಡಿಸ್ಕೋಬೋದಾಯಿತು. ಅವ್ರು ಅಂತಿಂತ ಉಲ್ಲಂಘನೆ ಮಾಡಿಲ್ಲ. ಸರ್ಕಾರದ ಆದೇಶ ಇಲ್ಲದೇ 1 ಎಕರೆ ಮಾಡ್ಕೊಂಡಿದ್ದಾರೆ. ಅದು ಏನು ಇಂಡಸ್ಟ್ರಿಯಲ್ ಪರ್ಪಸ್ಗೆ ಅಂತ ಸರ್ಕಾರ ಮನಸ್ಸು ಮಾಡಿಲ್ಲ, ಅಧಿಕಾರಿಗಳು ಮನಸ್ಸು ಮಾಡಿಲ್ಲ. ನೋಡೋಣ, ನಾವಂತೂ ಸುಮ್ಮನೆ ಅಂತೂ ಬಿಡೋದಿಲ್ಲ. ತಕ್ಕ ಮಟ್ಟಿಗೆ 90% ಸರ್ಕಾರಕ್ಕೆ ನಾವು ಪ್ರೆಜರ್ ಹಾಕಿದ್ದೀವಿ. ಅದು ಮುಂದಿನ ಅದು ಒಂದು ಕಡೆ ಹೋರಾಟ ನಡೀತಾ ಇರ್ತೈತೆ. ಹಾಗಾಗಿ ಅಭಿಮಾನಿಗಳೇ, ನಾವು ಸರ್ಕಾರಕ್ಕೆ, ನಾವು ಅಭಿಮಾನಿಗಳ ಒಂದು ಹೋರಾಟನ ಸರ್ಕಾರಕ್ಕೆ ತಲುಪಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲ ಸಂಘಟನೆ, ಎಲ್ಲ ಸಂಘದವರು, ಎಲ್ಲ ಸಂಘಟನೆಯವರು, ಏನು ಮುಖ್ಯವಾಗಿ ಅಣ್ಣವ್ರು ಕೆಲಸ ಮಾಡ್ಕೊಂಬರ್ತಾಯಿದ್ದ ಸಂಘಟನೆಗಳಿರ್ಬೋದು, ಎಲ್ಲ ಬಂದು ಭಾಗವಹಿಸ್ತಕ್ಕಂಥ ಹೆಸರಲ್ಲಿ ಎಲ್ಲರಲ್ಲೂ ಕೈ ಮುಗಿದು ಕೇಳ್ಕೊತೀನಿ. ನಿಮ್ಮ ಕೆಲಸ ನೀವು ಮಾಡಿ. ಅದರ ಇದಿಲ್ಲ. ಸ್ಮಾರಕ 100 ಆಗಲಿ ಕರ್ನಾಟಕದಲ್ಲಿ, ಯಾರಾದರೂ ಮಾಡಲಿ. ಮೈಸೂರಲ್ಲೂ ಆಗಿದೆ, ಇನ್ನೊಂದು ಸ್ಮಾರಕ ಅಭಿಮಾನ ಕ್ಷೇತ್ರ ಮತ್ತು ಮಾಡಲಿ, ತೊಂದರೆ ಇಲ್ಲ. ಆದರೆ ಹೋಲಿಕೆ ಬೇಡ. ಪುಣ್ಯಭೂಮಿನೇ, ಅಂತ್ಯ ಸಂಸ್ಕಾರನೇ. ಇದನ್ನು ಮರೆಮಾಚಕ್ಕೆ ಹೋಗಬೇಡಿ ಯಾರು, ದಯವಿಟ್ಟು ಮರೆಮಾಚಕ್ಕೆ. ನಾನು ಇರೋ ಗಂಟು ಬದುಕಿರೋ ಗಂಟು ಆಗೋದಿಲ್ಲ. ನಾನು 2016 ನಾವು ಪುಣ್ಯಭೂಮಿಗೆ ಹೋರಾಟ ಮಾಡ್ಕೊಂಡ್ಬಂದಿದ್ದೆ 10 ಗುಂಟೆ ಬಗ್ಗೆ. ನೋಡೋಣ, ಸರ್ಕಾರನ, ಅಭಿಮಾನ ಸ್ಟುಡಿಯೋ ಮಾಲೀಕರ, ನಾವು ಅಭಿಮಾನಿಗಳ, ನೋಡೋಣ. ಹಾಗಾಗಿ ಅಭಿಮಾನಿಗಳೇ, ತುಂಬ ನಾನು ಮಾತಾಡಿದ್ದೀನಿ ಇದ್ರ ಬಗ್ಗೆ. ಹಾಗಾಗಿ ಅಭಿಮಾನಿಗಳು ರಾಜ್ಯಾದ್ಯಂತ ಸೆಪ್ಟೆಂಬರ್ 18ರಂದು ಫ್ರೀಡಮ್ ಪಾರ್ಕ್ಗೆ ಹೋರಾಟದಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಒಂದು ಕಣ್ಣು ತೆರೆಸೋಣ ಅಂತ ಈ ಸಮಯ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಜಿ.